ಅಕ್ಕ ಇವತ್ತೇನಾಯಿತು ಗೊತ್ತಾ? ಓ ಮೈ ಗಾಡ್, ನನಗೆ ಈಗಲೂ ಅದನ್ನು ನೆನೆಸಿಕೊಂಡರೆ ನಗು ತಡೆಯೋಕೆ ಆಗ್ತಾ ಇಲ್ಲ. ಆವಾಗ ಅದು ಹೇಗೆ ಅಷ್ಟೊಂದು ನಗು ತಡ್ಕೊಂಡಿದ್ದೆ ಅಂತಾನೆ ಗೊತ್ತಿಲ್ಲ ನನಗೆ. ಅನ್ನಿಗೆ ಹೊಟ್ಟೆ ಉರಿಸಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದು ಇವತ್ತು ನೆರವೇರಿತು. ನಿಮ್ಮ ಮೈದುನನ ಮುಖ ಹೊಟ್ಟೆ ಉರಿಯಿಂದ ಟೊಮೆಟೊ ಹಣ್ಣಿನ ಕಲರ್ಗೆ ಬಂದ್ಬಿಟ್ಟಿದೆ. ರಜನಿ ಉತ್ಸಾಹದಿಂದ ಇವತ್ತಿನ ಕಥೆಯನ್ನು ಹೇಳುತ್ತಿದ್ದರೆ ಸಮನ್ವಿ ಅದನ್ನು ಆಸಕ್ತಿಯಿಂದ ಕೇಳುತ್ತಿದ್ದಳು. ಓಹೋ, ಅಷ್ಟೆಲ್ಲ ಆಯಿತಾ? ಅದಕ್ಕೆ ಸಾಹೇಬ್ರು ಸೈಲೆಂಟ್ ಮೂಡ್ನಲ್ಲಿ ಇದ್ದಾರೆ ಇವತ್ತು. ಸರಿಯಾಗಿ ಮಾಡಿದೆ ಅವನಿಗೆ. ಅದು ಸರಿ, ನೀನು ಅಷ್ಟೆಲ್ಲ ಹೊಗಳಿಕೆ ಹಾಕಿದ್ಯಲ್ಲ, ಆ ಹೊಸ ಲೆಕ್ಚರರ್ ಯಾರಪ್ಪ ಅದು? ಕುತೂಹಲದಿಂದ ಪ್ರಶ್ನಿಸಿದಳು ಸಮನ್ವಿ. ಓ, ನಿಮಗೆ ನಾನಿನ್ನು ಅವನ ಹೆಸರೇ ಹೇಳಿಲ್ಲ ಅಲ್ವಾ? ಅವನ ಹೆಸರು ಮಾನವ್ ಅಂತ. ಮಿಸ್ಟರ್ ಮಾನವ್ ರಾವ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೊಸ ಲೆಕ್ಚರರ್ ಆಗಿ ಸೇರಿದ್ದಾನೆ. ಎಷ್ಟು ಚಂದ ಇದ್ದಾನೆ ಅಂತೀರಾ ಅಕ್ಕ? ನೋಡೋಕ್ಕೆ ಸ್ವಲ್ಪ ಅನಿ ಥರನೇ ಇದ್ದಾನೆ. ಆದರೆ ವ್ಯತ್ಯಾಸ ಏನು ಅಂದರೆ ಮಾನವ್ ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಷ್ಟೇ ಅಂತ ಹೇಳಿ ನ್ಯಾಲಿಗೆ ಕಚ್ಚಿಕೊಂಡಿದ್ದಳು ರಜನಿ. ಆದರೆ ನನ್ನ ಮೈದುನ ಚೆನ್ನಾಗಿಲ್ಲ ಅಂತ ನೀನು ಡೈರೆಕ್ಟಾಗಿ ಹೇಳ್ತಾ ಇದ್ದೀಯಾ ಅಲ್ವಾ? ನೋಡು ರಜನಿ, ಅನಿ ವಿಷಯದಲ್ಲಿ ನಾನು ಯಾವತ್ತೂ ನಿಂಗೆ ಸಪೋರ್ಟ್ ಮಾಡಲ್ಲ, ಗೊತ್ತಲ್ಲ? ಅವನು ನನ್ನ ಮೈದುನ. ಸೊ ನನ್ನ ಸಪೋರ್ಟ್ ಏನಿದ್ರು ಅವನಿಗೆ ಯಾವಾಗಲೂ. ಇರಲಿ, ಈಗ ಅನಿ ಹತ್ರ ನಾನು ಹೋಗಿ ಇದನ್ನೆಲ್ಲ ಹೇಳ್ತೀನಿ ತಡಿ. ಆವಾಗ ಅವನೇ ನಿನ್ನ ವಿಚಾರಿಸ್ಕೊಳ್ತಾನೆ ಅಂತ ನಗುವನ್ನು ತಡೆಯುತ್ತಾ ಗಂಭೀರವಾಗಿ ಹೇಳಿದಳು ಸಮನ್ವಿ. ಅಯ್ಯೋ ಅಕ್ಕ, ಅದೊಂದು ಕೆಲಸ ಮಾಡಬೇಡಿ ಪ್ಲೀಸ್. ಇವತ್ತು ಅವನಿಗೆ ಸಮಾಧಾನ ಮಾಡಬೇಕಾದ್ರೆ ಸಾಕಾಯಿತು ನನಗೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಕರ್ಕೊಂಡು ಹೋಗಿದ್ದ. ಆದರೆ ನಿಜವಾಗ್ಲೂ ಅದರ ಅವಶ್ಯಕತೆ ಅವನಿಗೆ ಜಾಸ್ತಿ ಇತ್ತು. ಅದಕ್ಕೆ ನಾನೇ ಅವನಿಗೆ ಕೊಡಿಸಿ ತಣ್ಣಗೆ ಮಾಡಿ ಕರ್ಕೊಂಡು ಬಂದೆ. ಇಲ್ಲ ಅಂದಿದ್ರೆ ಇವತ್ತು ಅವನು ಸ್ಟೂಡೆಂಟ್ಸ್ ಕತೆ ಅಷ್ಟೇ ಆಗ್ತಿತ್ತು. ಇನ್ನು ನಮ್ಮಿಬ್ಬರ ಬಗ್ಗೆ ಗೊತ್ತಿಲ್ಲವಾ ನನಗೆ? ನೀವು ಯಾವತ್ತೂ ಅವನಿಗೆ ವಿರೋಧವಾಗಿ ಮಾತಾಡ್ತೀರಾ ಹೇಳಿ? ಆದರೆ ನಿಜ ಹೇಳಿ, ನಿಮಗೆ ನಾರ್ಮಲ್ ಆಗಿರೋ ಕಾಡು ಪಾಪ ಅವನಿಗಿಂತ ಇವನಿಗಿಂತ ಈ ಜಲಸ್ ಅನಿಗೆ ಜಾಸ್ತಿ ಚಂದ ಅನಿಸ್ತಿಲ್ವಾ? ನಿಜ ಹೇಳಬೇಕು ಅಂತ ಪ್ರಶ್ನಿಸಿದಳು ರಜನಿ. ಅವಳ ಮಾತುಗಳನ್ನು ಕೇಳಿ ಸಮನ್ವಿಗೆ ಜೋರಾಗಿ ನಗು ಬಂದಿತ್ತು. ತಪ್ಪನ್ನು ಒಪ್ಪಿಕೊಂಡಳು. ಅಲ್ವಾ, ನಾನು ಹೇಳಿದೆ ತಾನೇ, ಈ ರಜನಿ ಹಾಗೆಲ್ಲ ಸುಳ್ಳು ಹೇಳಲ್ವಪ್ಪ. ಸರಿ, ನಮ್ಮಮ್ಮ ಕೂಗ್ತಾ ಇದ್ದಾರೆ, ನಾನು ಇನ್ನೊಂದು ಸಲ ಫೋನ್ ಮಾಡ್ತೀನಿ ನಿಮಗೆ ಬಾಯ್ ಅಕ್ಕ ಅಂತ ಫೋನ್ ಇಟ್ಟು ಓಡಿದಳು ರಜನಿ. ಈ ಕಡೆ ಅವಳ ಜೊತೆ ಮಾತನಾಡಿ ಅದರ ಬಗ್ಗೆನೇ ನೆನೆಸಿಕೊಂಡು ನಗುತ್ತಿದ್ದ ಸಮನ್ವಿಯ ಹತ್ತಿರ ಅನಿಕೇತ್ ಮತ್ತು ಸಾಂಕೇತ್ ಇಬ್ಬರೂ ಬಂದಿದ್ದರು. ಏನು ಮೇಡಮ್, ತುಂಬ ನಗ್ತಾ ಇದ್ದೀರಲ್ಲ, ಏನು ವಿಷಯ ಅಂತ ಸಾಂಕೇತ್ ಪ್ರಶ್ನಿಸಿದ್ದಕ್ಕೆ ಅನಿ ಅಣ್ಣ ಅತ್ತಿಗೆಯನ್ನು ರೇಗಿಸಲು ಶುರು ಮಾಡಿದ್ದ. ಇನ್ನೇನಿರುತ್ತೆ ಅಣ್ಣ, ಅತ್ತಿಗೆ ಡಾಕ್ಟರ್ ಅಲ್ವಾ? ಇವತ್ತು ಯಾವುದಾದ್ರೂ ಪೇಷಂಟ್ ಬಂದು ಅವರಿಗೆ ಪ್ರಪೋಸ್ ಮಾಡಿರಬಹುದು. ಅದರ ಬಗ್ಗೆನೇ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ ಅಲ್ವಾ ಅತ್ತಿಗೆ ಅಂತ ಕಣ್ಣು ಹೊಡೆದು ಪ್ರಶ್ನಿಸಿದನು ಅನಿಕೇತ್. ನಾನು ಯೋಚನೆ ಮಾಡ್ತಾ ಇದ್ದದ್ದು ನನ್ನ ಲವರ್ ಬಗ್ಗೆ ಅಲ್ವೋ ಅನಿ, ನಿನ್ನ ಲವರ್ ಬಗ್ಗೆ ಎಂದು ಹೇಳಿದಳು. ಏನು, ನನ್ನ ಲವರಾ? ಆದರೆ ರಜನಿ ಬಗ್ಗೆನಾ? ಇನ್ಯಾವ ಲವರ್ ಇದ್ದಾಳೆ ನಿನಗೆ? ಅವಳ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದಿದ್ದು. ಈಗಷ್ಟೇ ಫೋನ್ ಮಾಡಿ ಇವತ್ತು ಕಾಲೇಜ್ನಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ತಾವೇನೋ ಭಾರಿ ಉರ್ಕೊಂಡ್ರಂತೆ, ಅದು ಮಾನವ್ ಬಗ್ಗೆ ಅಂತ ಕೇಳಲು ಪ್ರಾರಂಭಿಸಿದಳು. ಓ, ಎಲ್ಲ ಹೇಳಿ ಆಯ್ತಾ ನಿನ್ನತ್ರ? ಸ್ಟುಪಿಡ್, ಒಂದು ವಿಷಯನೂ ಹೊಟ್ಟೆಯಲ್ಲಿ ಇರೋಲ್ಲ ಅವಳಿಗೆ ಗೊತ್ತಿಲ್ಲ ಪಾಪ. ನಾನು ನಿಜವಾಗ್ಲೂ ಹೊಟ್ಟೆ ಉರ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದಾಳೆ. ಅವಳು ಬೇರೆ ಯಾರಾದ್ರೂ ಬಗ್ಗೆ ಹೇಳಿದರೆ ಜಲಸ್ ಫೀಲ್ ಆಗ್ತಿತ್ತೇನೋ, ಆದರೆ ಅಲ್ಲಿರೋದು ಮಾನವ್. ಅವನ ಬಗ್ಗೆ ಹೇಳಿದರೆ ನನಗೇನು ಡಿಫ್ರೆನ್ಸ್ ಆಗೋಲ್ಲ ಅಂತ ಕೂಲಾಗಿ ಹೇಳಿದ ಅನಿ. ಆದರೆ ನೀನು ಅವಳ ಎದುರಿಗೆ ಆ ರೀತಿ ಮಾಡಿದೆಯಲ್ಲ ನಾಟಕನ? ಆಶ್ಚರ್ಯದಿಂದ ಕೇಳಿದ ಸಾಂಕೇತ್. ಓ
ಅಣ್ಣ, ಅವಳು ನನಗೆ ಉರಿಸೋಕೆ ಅಷ್ಟೆಲ್ಲ ಕಷ್ಟಪಡಬೇಕಾದ್ರೆ ನಾನು ಯಾಕೆ ಬೇಜಾರು ಮಾಡಲಿ ಅಂತ ಸ್ವಲ್ಪ ಆ್ಯಕ್ಟ್ ಮಾಡಿದೆ ಅಷ್ಟೇ. ಅಷ್ಟಕ್ಕೂ ನೀನೇ ಹೇಳಣ್ಣ, ಮಾನವ್ ಮೇಲೆ ನನಗೆ ಯಾಕೆ ಜಲಸ್ ಆಗುತ್ತೆ? ನೀನು ಹೇಳಿದ್ದು ನಿಜ ಅನಿ, ಆದರೆ ಈ ವಿಷಯ ಎಲ್ಲ ರಜನಿಗೆ ಗೊತ್ತಿಲ್ವಲ್ಲ. ಮಾನವ್ ನಿನಗೆ ಎಲ್ಲ ಏನು ಸಂಬಂಧ ಅಂತ ಪಾಪ ಅದು ಗೊತ್ತಾಗದಾಗ ಅವಳ ರಿಯಾಕ್ಷನ್ ಏನಿರುತ್ತೋ ಏನೋ ಅಂತ ಹೇಳಿದಳು ಸಮನ್ವಿ. ಅನಿ ನಿರುತ್ತೆ ಅತ್ತಿಗೆ, ಸಿಟ್ಟಲ್ಲಿ ನನ್ನ ಹಾಕಿ ರುಬ್ತಾಳೆ ಅಷ್ಟೇ, ಮೊದಲೇ ಯಾಕೆ ಹೇಳಿಲ್ಲ ಅಂತ. ಆದರೆ ಅದಕ್ಕೋಸ್ಕರ ನಾವು ನಮ್ಮ ಪ್ಲ್ಯಾನ್ ಹಾಳು ಮಾಡ್ಕೊಳ್ಳೋಕೆ ಆಗ್ತಾ ಹೇಳಿ? ಇದು ನಮ್ಮ ಪ್ಲ್ಯಾನ್ ಅನ್ನೋಕ್ಕಿಂತ ನಾವು ಪ್ಲಾನ್ ಮಾಡಿ ಅನ್ನೋದೇ ಹೆಚ್ಚು ಸೂಕ್ತ. ಅವನ ಕೆಲಸ ಅಲ್ಲಿ ಮುಗಿಯೋ ತನಕ ನನ್ನ ಮತ್ತು ಮಾನವ್ ಸಂಬಂಧ ಯಾರಿಗೂ ಗೊತ್ತಾಗಬಾರದು. ಹಾಗೆ ಅವನು ಯಾರು ಅಂತನೂ ಗೊತ್ತಾಗೋದು ಒಳ್ಳೆಯದಲ್ಲ. ಹೌದು ನಿಜ. ಮಾನವ್ ಕೆಲಸ ಸ್ಮಾರ್ಟ್ ಆಯಿತು. ಅಲ್ಲಿ ಏನಾದರೂ ಗೊತ್ತಾಯ್ತಾ? ಕುತೂಹಲದಿಂದ ಕೇಳಿದಳು ಸಾಂಕೇತ್. ಇಲ್ಲ ಅಣ್ಣ, ಇವತ್ತಷ್ಟೇ ಜಾಯಿನ್ ಆಗಿರೋದಲ್ವಾ, ಈಗಲೇ ಅವನ ಕೆಲಸ ಸ್ಮಾರ್ಟ್ ಮಾಡೋಕೆ ಆಗೋಲ್ಲ. ಮೊದಲು ಅಲ್ಲಿ ಇರುವವರು ನಂಬಿಕೆ ಗಳಿಸಬೇಕು, ಸರಿಯಾಗಿ ಕಾಲೇಜಿನ ಎಲ್ಲ ಜಾಗದಲ್ಲೂ ಗಮನಿಸಬೇಕು, ಆಮೇಲೆ ಸ್ಮಾರ್ಟ್ ಮಾಡೋಕೆ ಸಾಧ್ಯ. ನೀನು ಹೇಳೋದು ಸರಿ ಅನಿ, ಆದಷ್ಟು ಬೇಗ ಅವನ ಕೆಲಸ ಅಲ್ಲಿ ಮುಗಿದ್ರೆ ಸಾಕು ಅಂತ ಆತಂಕದಿಂದ ಹೇಳಿದಳು ಸಮನ್ವಿ. ಅದಕ್ಕೆ ಸಾಂಕೇತ್ ಅವಳ ಭುಜ ಒತ್ತಿ ಧೈರ್ಯ ಹೇಳಿದ. ಹೀಗೆ ದಿನಗಳು ಉರುಳುತ್ತಿತ್ತು. ಮಾನವ್ ಕಾಲೇಜಿನಲ್ಲಿ ಎಲ್ಲರ ಸ್ನೇಹ ಸಂಪಾದಿಸುತ್ತಿದ್ದ. ಅದರ ಜೊತೆಗೆ ಮಹಿಮಾ ಬಗ್ಗೆ ಕೂಡ ತಿಳಿಯಲು ಪ್ರಯತ್ನ ನಡೆಯುತ್ತಿತ್ತು. ಆದರೆ ಏನೂ ತಿಳಿದಿರಲಿಲ್ಲ. ಅವಳು ಇವನಿಗೆ ಮಾತಿಗೆ ಸಿಗುತ್ತಿರಲಿಲ್ಲ. ಪ್ರತಿದಿನ ಸರಿಯಾಗಿ ಕ್ಲಾಸ್ ಶುರು ಆಗೋ ಸಮಯಕ್ಕೆ ಬಂದರೆ ಸಂಜೆ ಎಲ್ಲ ಕ್ಲಾಸ್ ಬಿಟ್ಟು ಸ್ವಲ್ಪ ಸಮಯದ ಬಳಿಕ ಅವಳದ್ದು ಬಿಡುತ್ತಿತ್ತು. ಅದರ ನಂತರ ಅಲ್ಲಿ ಒಂದು ನಿಮಿಷವೂ ನಿಲ್ಲುತ್ತಿರಲಿಲ್ಲ. ಹಾಗೆ ಒಂದು ವೇಳೆ ಮಧ್ಯದಲ್ಲಾದರೂ ಅವಳು ಫ್ರೀ ಇದ್ದರೂ ಕೂಡ ಅವಳು ರಜನಿಯ ಜೊತೆ ಇರುತ್ತಿದ್ದಳು. ಇನ್ನು ಸಂಜೆ ಅವಳನ್ನು ಫಾಲೋ ಆದರೂ ಮಾಡೋಣವೆಂದರೆ ಆಗಲೂ ಅವಳ ಜೊತೆಗಾರ್ತಿ ರಜನಿಯೇ. ಅವಳಿದ್ದಾಗಲೆಲ್ಲೂ ಮಾನವ್ ಕಡೆ ತಲೆನೇ ಹಾಕುತ್ತಿರಲಿಲ್ಲ. ಅವನಿಗೆ ಅನಿಯಿಂದ ರಜನಿಗೆ ಬಗ್ಗೆ ಎಲ್ಲ ವಿಷಯವೂ ಗೊತ್ತಿತ್ತು. ಹಾಗಾಗಿ ಅವನು ಅವಳ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನಕ್ಕೀಡಾಗಲಾರ. ಈ ರಜನಿಯಿಂದಾಗಿ ನನಗೆ ನನ್ನ ಏಂಜಲ್ ಜೊತೆ ಒಂದು ಸಲವೂ ಮಾತಾಡೋಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಅವತ್ತು ಮೀಟಿಂಗ್ ಹಾಲಲ್ಲಿ ಅವಳ ಜೊತೆ ಮಾತನಾಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಆಗಿಬಿಟ್ಟಿದ್ದೆ. ಅವತ್ತಿನಿಂದ ಇಲ್ಲಿಯ ತನಕ ಒಂದು ದಿನವೂ ಅವಳ ಜೊತೆ ಮಾತಾಡೋದು ಹೋಗಲಿ, ಅವಳ ಸರಿಯಾಗಿ ನೋಡೋಕ್ಕೂ ಕೂಡ ಆಗಲಿಲ್ಲ. ದೇವ್ರೇ, ನೀನೇ ಏನಾದರೂ ಮಾಡಿ ನನ್ನ ಏಂಜಲ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಕೊಡು ಪ್ಲೀಸ್ ಅಂತ ತುಂಬ ದಿನದಿಂದ ಕ್ಲಾಸ್ ಮುಗಿಸಿ ಮನೆ ಕಡೆ ಹೊರಡಬೇಕಾದ್ರೆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದ. ಆದರೆ ದೇವರು ಇನ್ನೂ ಇವನ ಕಡೆ ದೃಷ್ಟಿ ಹಾಯಿಸಿರಲಿಲ್ಲ ಅನಿಸುತ್ತೆ. ಪಾಪ, ಅವನಿಗೆ ಇನ್ನೂ ಅವನ ಏಂಜಲ್ ಮೀಟಿಗೆ ಭಾಗ್ಯವನ್ನು ಕರುಣಿಸಲಿಲ್ಲ. ಆದರೆ ಅವನು ದೇವರಿಗೆ ದಿನ ಬೇಡಿಕೊಳ್ಳುವುದನ್ನು ಮಾತ್ರ ತಪ್ಪದೇ ಮಾಡುತ್ತಿದ್ದ. ಪುವರ್ ಮ್ಯಾನ್.